ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಗೋಲ್ಡನ್ ಈಗಲ್ಸ್. ನಾವು ಇವತ್ತು ಕೋಟಿಲಿಂಗೇಶ್ವರ ದೇವಸ್ಥಾನದಿಂದ ಸುಮಾರು 15-20 ಕಿಲೋಮೀಟರ್ ದೂರದಲ್ಲಿರುವಂಥ ಅವನಿಗೆ ಬಂದಿದ್ದೀವಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ನಾವಿವತ್ತು ಇನ್ನೊಂದು ಒಳ್ಳೆ ಪ್ಲೇಸ್ಗೆ ಬಂದಿದ್ದೀವಿ. ಏನು ಗೊತ್ತಾ, ಈ ಪ್ಲೇಸ್ದ ಒಂದು ವಿಚಾರ ಅಂದರೆ ಇಲ್ಲಿ ಲವಕುಶ ಹುಟ್ಟಿರುವಂಥ ಪ್ಲೇಸ್. ಅಂದರೆ ಸೀತಮ್ಮ ಅವರು ವಾಲ್ಮೀಕಿ ಅವರ ಆಶ್ರಮದಲ್ಲಿರಬೇಕಾದ್ರೆ ಲವಕುಶ ಜನಿಸ್ತಾರಲ್ವ, ಆ ಪ್ಲೇಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಜಾತ್ರೆ ನಡೀತಾ ಇದೆ, ತೋರಿಸ್ತೀವಿ ನೋಡಿ ಎಲ್ಲ ನಿಮಗೆ. ಸೊ ಇದೇ ನೋಡಿ ಬೆಟ್ಟ, ಮೇಲೆ ಹತ್ತು ಹೋದರೆ ಆಶ್ರಮ ಎಲ್ಲ ಕಾಣಿಸುತ್ತಂತೆ, ಹೋಗಿ ನೋಡೋಣ. ನೀವು ಇಲ್ಲಿ ನೋಡಬಹುದು, ಲವಕುಶ ವಾಲ್ಮೀಕಿ ಮಹರ್ಷಿಗಳಿಂದ ವಿದ್ಯೆಯನ್ನು ಪಡೆಯುತ್ತಿದ್ದಾರೆ. ನಮ್ದು ಯೂಟ್ಯೂಬ್ ಟಿ ವಿ. ಸೊ ನಿಮ್ಮ ಹೆಸರು? ನಮ್ಮ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್, ಓಕೆ. ಸೊ ಇಲ್ಲಿಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ಒಂದು 2 ವರ್ಷದಿಂದ ಬರ್ತಾ ಇದ್ದೀವಿ. ದೇವ್ರು ಸೀತಮ್ಮನ ಒಳ್ಳೆ ಈ ಶಕ್ತಿ ದೇವರು, ಒಳ್ಳೇದಾಗ್ತದೆ, ಬಂದು ನೋಡಿದವ್ರಕಲ್ಲೂ ಒಳ್ಳೆ ಸ್ಥಳ. ಆಲ್ಮೋಸ್ಟ್ 25% ಅಷ್ಟು ಬೆಟ್ಟ ಹತ್ತಿದ ಮೇಲೆ ಅಲ್ಲಿಂದ ಹೀಗೆ ಕಾಣಿಸುತ್ತದೆ. ಅಷ್ಟು ಬೆಟ್ಟ ಹತ್ಬಿಟ್ಟು ಹೋದ ಆಶ್ರಮ ಹತ್ರ ಇದ್ದೀವಿ. ಸೊ ಜನ ಮಾತ್ರ ತುಂಬ ಜನ ಇದ್ದಾರೆ. ಏನಪ್ಪ, ಹೇಗೆ ಅನ್ನಿಸ್ತಿದೆ ಬೆಟ್ಟ? ಚೆನ್ನಾಗಿದೆ. ನೀವು ಯಾವಾಗ ಬಂದಿದ್ದೆವು ಇಲ್ಲಿಗೆ? 35 ವರ್ಷ 40 ವರ್ಷ. ಓಕೆ. ಎಲ್ಲಿದೆ? ವಾಲ್ಮೀಕಿ ಅವರ ಮೂಲಾಶ್ರಮ ಈ ಸೈಡ್ಗೆ ಇದೆ ನೋಡಿ, ವಾಲ್ಮೀಕಿ ಅವರ ಆಶ್ರಮ ಹಂಗೆ ಹೇಳ್ತಾರೆ. ಚೆನ್ನಾಗಿದೆ, ಒಳಗಡೆ ತುಂಬ ಚಿಕ್ಕದಾಗಿದೆ ದಾರಿ. ನಾನು ಟ್ರೈ ಮಾಡಿದೆ ಹೋಗೋಕ್ಕೆ, ಬಟ್ ನಾನು ಹಿಡಿಸ್ಲಿಲ್ಲ ದಪ್ಪ ಇರೋದಕ್ಕೆ, ಸೊ ವಾಪಸ್ ಬಂದುಬಿಟ್ಟೆ. ಒಳಗಡೆ ವಾಲ್ಮೀಕಿ ಆಶ್ರಮ ಅದರ ಒಳಗಡೆ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಅಲ್ಲಿ ಒಳಗಡೆ ನಾನು ಹಿಡಿಸಲ್ಲ ಅನಿಸುತ್ತೆ, ನೋಡೋಣ. ಹೋಗ್ತಾ ఇదీవి ಈಗ సీతమ్మనవర. ఇక్కడ పెండిళ్ళకి బిడ్డలకి చెవుల సిమ్టారు, దానికి పులుపులు దర్శిస్తే ఇండిలో ఏమైనా కష్టాలంటే మంచిది కావాలని చెప్పి ఇక్కడ మొత్తం నేను ఇష్టిగా పోయేది. ಅರ್ಧ ಅಷ್ಟು ಬೆಟ್ಟ ಹತ್ತದ್ಮೇಲೆ ಇಲ್ಲಿಂದ ಸಿಗುವಂಥ ವ್ಯೂ. ವಾಲ್ಮೀಕಿ ಮಹರ್ಷಿ ಅವರು ಲವಕುಶಗೆ ಟೀಚಿಂಗ್ ಮಾಡ್ತಿರೋದು. ಇನ್ನೂ ಅಷ್ಟು ಮೇಲೆ ಹೋಗಬೇಕು. ಫೈನಲಿ ಸೀತಮ್ಮ ಅವರ ದೇವಸ್ಥಾನ. ಇವೆಲ್ಲ ಏನು ಅಂತ ಗೊತ್ತಾದರೆ ಹೇಳಿ. ಈಗ ನಾವು ಸೀತಮ್ಮನವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಬೆಟ್ಟ ಹತ್ಬಿಟ್ಟು, ಬೆಟ್ಟ ಯಾವುದು ದೇವಸ್ಥಾನ ಇದು ಇಲ್ಲಿದೆ ಅಲ್ಲ, ಇದು ಬೆಟ್ಟ ಹತ್ತಷ್ಟರೊಳಗಡೆ ಫುಲ್ ಸಾಕಾಯ್ತು ನನಗೆ. ಅಪ್ಪ ಮಾತ್ರ ಆರಾಮಾಗಿ ಹತ್ಕೊಂಬಂದ್ಬಿಟ್ರು. ಎದುರಿಗೆ ಕಾಣಿಸ್ತಿರುವುದು ಸೀತಮ್ಮನವರ ದೇವಾಲಯ. ಸೊ ಇಲ್ಲಿ ವಿಧ ವಿಧವಾದ ಪೂಜೆಗಳೆಲ್ಲ ಮಾಡ್ತಿದ್ದಾರೆ ನೋಡಿ, ನೀವು ನೋಡ್ಬೋದು. ಪೂಜೆ ಮುಗಿಸ್ಕೊಂಡು ಲೆಫ್ಟ್ಗೆ ಟರ್ನ್ ಆಗಿದ್ದೀವಿ ಅಂದರೆ ಒಂದು ಅಮೇಝಿಂಗ್ ವ್ಯೂ ಸಿಗುತ್ತೆ. ನೀವು ನೋಡ್ಬೋದು, ಇಲ್ಲಿಂದ ಸುಮಾರು 50-100 ಕಿಲೋಮೀಟರ್ ದೂರದಷ್ಟು ನಮಗೆ ಕಾಣಿಸುತ್ತದೆ. ವ್ಯೂ ಮಾತ್ರ ಅಲ್ಟಿಮೇಟ್ ಗುರು.
ಈ ದೇವಸ್ಥಾನದಿಂದ ಎಲ್ಲ ಮುಗಿಸ್ಕೊಂಡು ಬರ್ತೀವಿ. ಒರಳುಗುಂಡು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬೆಟ್ಟ ಮೇಲೆಗೆ ಬಂದಮೇಲೆ ನಾವು ಇಲ್ಲಿ ಒರಳುಗುಂಡು ಅಂತ ಹೇಳ್ಬಿಟ್ಟಿದೆ. ಸೊ ಏನಪ್ಪ ಅಂದರೆ ಇಲ್ಲಿ ಆ ಗುಂಡಿನ ಕೆಳಗೆ ಎಲ್ಲರೂ ಪ್ರದಕ್ಷಿಣೆ ಮಾಡ್ತಾರೆ ಮಲ್ಕೊಂಡು. ಸೊ ಅದೇನೆ ಗುಂಡು ಕಾಣಿಸ್ತಿದೆನಾ, ಅದೇನೆ. ಸೊ ಇಲ್ಲಿಯ ಜನರ ನಂಬಿಕೆಯ ಪ್ರಕಾರ ಈ ಗುಂಡಿನ ಕೆಳಗೆ ಮಲ್ಕೊಂಡು ಪ್ರದಕ್ಷಿಣೆ ಮಾಡಿದವರಿಗೆ ತುಂಬ ಒಳ್ಳೆಯದಾಗುತ್ತೆ. ಅವರ ಒಳಗೆ ಯಾವುದೇ ರೀತಿಯಂತಹ ಕೆಟ್ಟ ಗಾಳಿ ಗೊತ್ತಲ್ವಾ, ಅಂದರೆ ಆ ಥರದ್ದು ಏನಾದರೂ ಇದ್ದಲ್ಲಿ ಹೋಗುತ್ತೆ ಅಂತ ನಂಬಿಕೆ ಇದೆ. ಅಪ್ಪ ಇಲ್ಲಿ ಕುದುರೆ ಕಟ್ಟಾಕಿರೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಏನದು ಗೊತ್ತಾ ನಿಂಗೆ? ಇಲ್ಲಿ ಲವಕುಶರು ಕುದುರೆಯನ್ನು ಅಶ್ವಮೇಧ ಯಾಗ ಮಾಡ್ತಾರಲ್ಲ ರಾಮನು, ಆವಾಗ ಬಿಡ್ತಾನೆ ಕುದುರೆನ. ಆವಾಗ ಲವಕುಶ ಬಂದು ಕುದುರೆಯನ್ನು ಇದು ಗುಂಡಿಯಾಗಿ ಕಟ್ಟಾಕ್ತಾರೆ. ಆವಾಗ ಅದಕ್ಕೆ ತಿನ್ನಕ್ಕೆ ಇದು ಹಾಕಿರಲ್ಲ ಹುಲ್ಲು, ಅದರಿಂದ ಅದು ಕಲ್ಲನ್ನು ಕಿತ್ಕೊಂಡು ತಿನ್ನೋದು. ಸರಿ, ನಡಿ ನೋಡೋಣ. ಸೊ ಇದೇನೆ ಆ ಜಾಗ ಅನ್ಸುತ್ತೆ, ಯಾರಿಲ್ಲ ನೋಡಿ. ಇಲ್ಲಿ ಕುದುರೆ ಲವಕುಶ ಕಟ್ಟಾಕಿರೋದು ಗುಂಡೆ ಈಗ ಇದೆ. ಅವ್ರು ಹುಲ್ಲು ಹಾಕಿಲ್ಲ, ಅದಕ್ಕೆ ತಿನ್ನಕ್ಕೆ ಕಟ್ಟಾಕಿದಾಗ ಆವಾಗ ಅದು ಗುಂಡನ್ನೇ ಕಲ್ಲನ್ನು ಕಿತ್ಕೊಂಡು ತಿಂದಿರೋದು ನೋಡಿ. ಇದು ಒಳಗಡೆ ಎಲ್ಲ ತಿಂದಾಕಿರೋದು ಕುದುರೆ ತಿಂದಿರೋದು. ಇವಾಗ ಹುಲ್ಲು ಹಾಕಿದ್ದಾರೆ. ಅದೇ ಶಾಸ್ತ್ರ. ಏನಾಯ್ತು ಇಲ್ಲಿ ಆ ಸೀತಾದೇವಿ ಬಂದು ಇಲ್ಲಿ ಕಾರ್ನೂರಿರೋದು ಈ ಬೆಟ್ಟದಾಗ ಈ ಅರಣ್ಯ ಪ್ರಾಂತಕ್ಕೆ ಬಂದು ಸೇರಿ ಆ ಯಮ್ಮನು ಬಂದು ಇಲ್ಲಿ ವನವಾಸ ಮಾಡಿ ಕಾರನೂರಿರೋದು. ಅವ್ರು ಈ ಬೆಟ್ಟದಾಗ ನಿಂತಿದ್ದವಾಗ ಹೌದು, ಆ ಯಮ್ಮನ ಇದ್ರಾಗೆ ವನವಾಸ ಮಾಡಿರೋದು. ಹೌದು, ನಿಜಾನೇ. ಅವರು 50 ನಿಂಚ ತಂದು ಇಲ್ಲಿ ಬಿಟ್ಬಿಟ್ರಲ್ಲ, ಅವಾಗ ಆ ಯಮ್ಮನ ಒಬ್ಳೆ ಇಲ್ಲಿ ವಾಲ್ಮೀಕಿ ಆಶ್ರಮ ಬ್ಯೂಟಿ ಆಗ್ಬಿಟ್ರು. ಯಾರೋ ಲಕ್ಷ್ಮಣ್. ಈ ದೊಡ್ಡ ಹೆಜ್ಜೆ ಇದಾವಲ್ಲ, ಇದು ರಾಮದು, ಲಕ್ಷ್ಮಣದು. ಇವು ಲವಕುಶ. ಚಿಕ್ಕ ಚಿಕ್ಕ ಹೆಜ್ಜೆಗಳಿದಾವಲ್ಲ, ಇವೆಲ್ಲ ಲವಕುಶ. ಲವಾಕುಸಾವು ಏನಕ್ಕಿಲ್ಲ ಅವ್ರು ಇಲ್ಲೇ ಇದ್ದಿದ್ದು ಹಂಗೆ ಎಕ್ಕಿರೋದು. ಅವು ಹೌದು, ಚಿಕ್ಕ ಲವಾಕುಸ ಅದು. ದೊಡ್ಡ ಬಂದು ರಾಮದ್ದು ಅಜ್ಜಿ ರಾಮ ಲಕ್ಷ್ಮಣದ್ದು ಇಲ್ಲೇ ಆಯಮ್ಮ ಸ್ನಾನ ಮಾಡೋದು ಈ ನೋಡಿ, ಈ ದೊಡ್ಡಾಗ ಅಲ್ಲಿ ದೀಪ ಹಚ್ಚಿ ನಾವು ಅಲ್ಲಿ ಬಿಟ್ಬಿಟ್ಟು ಡೋಪರಿಗೆ ಕಾಲದಾಗ ದೀಪ ಹಚ್ಚಿ ಬಿಟ್ಟು ಬಟ್ಟೆ ಒಗೆದು ಸ್ನಾನ ಮಾಡಿ ಮಕ್ಕಳನ್ನ ಈ ಬಂಡ ಮೇಲೆ ಬಿಟ್ಕೊಂಡು ವಾಸ್ತಾನ ಮಾಡಿದ ಜಾಗ ಅದು ಆ ಸೀತಾದೇವಿ. ಇಲ್ಲಿ ಸೀತಮ್ಮವರು ವಾಸ ಇರಬೇಕಾದ್ರೆ ಪಾತ್ರೆ ಎಲ್ಲ ಇದೆ ಒಳಗಡೆ. ಹೋಗಿ ತೋರಿಸ್ತೀನಿ ನಿಮಗೆಲ್ಲ. ಇಲ್ಲೇ ಸೀತಮ್ಮನವರ ಮನೆ. ಅದೇ ಸಂಸಾರ ಮಾಡಿರೋ ಮನೆ ಅಂತ ಇದು. ಲವಾಕುಶ ಒಂದೇ ಪಾದಪೀಠ ಮೇಲೆ ಪ್ರತಿಷ್ಠಾಪನೆ ಮಾಡಿರೋ 2 ಶಿವಲಿಂಗ. ಅಲ್ಲಿ ನೋಡಿ, ಲವಾಕುಶ ಜೋಡ್ ತೊಟ್ಲು ಅಂತಾರಲ್ವಾ, ಲವಾಕುಶ ಜೋಡ್ ತೊಟ್ಲು. ಇವೆರಡು ಲವಾಕುಶ ಜೋಡ್ ತೊಟ್ಲು. ಇದೆ ತಲೆಗಾಕೋ ಎಣ್ಣೆ ಡಬ್ಬ, ತಲೆಗಾಕೋ ನಾಗರ ಬಿಲ್ಲ, ಪಾಪಡ ಬಿಲ್ಲ ಅಂತಾರೆ ತೆಲುಗಲ್ಲಿ. ಇವೆಲ್ಲ ಚಿಕ್ಕ ಚಿಕ್ಕ ಅಕ್ಷಯ ಪಾತ್ರೆಗಳು. ಪಾರ್ವತಿ ದೇವಿ ಸೀತಾದೇವಿ ಕೊಟ್ಟಿರೋ ಅಕ್ಷಯ ಪಾತ್ರೆಗಳು. ಈ ಕಡೆ ಪಾತ್ರೆ ಇವು ಅರ್ಶಿನ ಕುಂಕುಮ ವಿಭೂತಿ ಇಡ್ತಾ ಇದ್ದೀವಿ, ಬಟ್ಲು ಅಂತಾರಲ್ವಾ ಅದು. ಈ ಸೀತಾದೇವಿ ನೀರು ಕಾಯಿಸೋ ಅಂಡೆ. ಕಲಿಯುಗದಲ್ಲಿ ಎಲ್ಲೂ ಬರಲ್ಲ, ಕಲ್ಲು ನೋಡಿದ್ರೆ ರಾಗಿ ಅಂಡೆ ಸೌಂಡ್ ಬರ್ತಾ ಇದೆ. ಇಲ್ಲಿ ನೋಡಿ, ಈ ಪಾತ್ರೆಗಳೆಲ್ಲ ಇದೆ. ನಮ್ಮ ಮಾಮೂಲಿ ನಮ್ಮ ಮನೆಯಲ್ಲಿ ಹೆಂಗೆ ಜೋಡಿಸಿರ್ತೀವಿ ಹಂಗೆ ಜೋಡಿಸಿಕ್ಕಿದ್ರು ಸೀತಾದೇವಿ. ಏನಾಗುತ್ತೆ ಅಂದರೆ ಇಲ್ಲಿ ಸೀತಾದೇವಿ ಭೂ ಒಳಗಡೆ ಹೋಗ್ತಾರಲ್ಲ, ಆಗೇನಾಗುತ್ತೆ ಅಂದರೆ ಆಂಜನೇಯ ಸ್ವಾಮಿ ಬಂದು ನೋಡ್ತಾರೆ. ಈ ಪಾತ್ರೆ ಎಲ್ಲ ಹಿಂಗೆ ಇರ್ತವೆ ಅಲ್ವಾ, ಆಗೇನು ಮಾಡ್ತಾರೆ ಅಂದರೆ ಹಿಂಗೆ ಇದ್ರೆ ಜನ ಎಲ್ಲ ತುಳಿದು ನಾಶ ಮಾಡ್ತಾರೆ, ಕಲಿಯುಗ ಸ್ಟಾರ್ಟ್ ಆಯ್ತದೆ ಅಂತ ಉಲ್ಟಾ ಹಾಕಿರೋದು ಅಂತ ಇಲ್ಲ ಪುರಾಣ ಪ್ರಸಿದ್ಧಿ. ಇದಕ್ಕೆಲ್ಲ ಉಲ್ಟಾ ಮಾಡಿರೋದು. ಸೊ ಈಗ ನಾವು ಪಂಚಪಾಂಡವರ ದೇವಸ್ಥಾನಕ್ಕೆ ಹೋಗೋಣ. ಇದೆ ಪಂಚಪಾಂಡವರು. ಧರ್ಮರಾಜು, ಭೀಮ, ನಕುಲ, ಇದು ಅರ್ಜುನ. ಥ್ಯಾಂಕ್ ಯು ಸರ್.
ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ಇನ್ನೂ ಇದೇ ಥರ ವೀಡಿಯೋಸ್ ಹಾಕ್ತಾ ಇರ್ತೇನೆ. ಏನಂತೀರಾ? ಹಾಂ ಆಯಿತು. ಸೊ ನಾವು ಅವನಿಯಲ್ಲಿ ಬೆಟ್ಟದ ಮೇಲೆ ಸೀತಮ್ಮನವರ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಲ್ಲ, ಕೆಳಗಡೆ ಬಂದಮೇಲೆ ಅಲ್ಲಿ ಜಾತ್ರೆಗೆ ರೆಡಿ ಮಾಡ್ತಾಯಿದ್ರು. ಬಟ್ ಏನು ಗೊತ್ತಾ, ಇಲ್ಲಿ ಒಂದು ದೇವಸ್ಥಾನ ಇದೆ ಗುರು, ಅಲ್ಟಿಮೇಟ್ ಇದೆ. ಆರ್ಕಿಟೆಕ್ಚರ್ ಆಗ್ಬೋದು, ಕ್ಲೈಮೇಟ್ ಆಗ್ಬೋದು, ಪ್ರತಿಯೊಂದು ಸೂಪರ್ ಆಗಿದೆ. ಸೊ ಜಾತ್ರೆಗೆ ರೆಡಿ ಮಾಡ್ತಾ ಇರೋದ್ರಿಂದ ನನಗೆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಆದರೆ ಸ್ವಲ್ಪ ಅಷ್ಟು ವಿಡಿಯೋ ಶೂಟ್ ಮಾಡಿದ್ದೀನಿ. ಆ ವಿಡಿಯೋನ ಇಲ್ಲಿ ಹಾಕಿದ್ದೀನಿ, ನೀವು ನೋಡಿ, ತುಂಬ ಚೆನ್ನಾಗಿದೆ. ಸೊ ಈ ಅವನಿ ಬೆಟ್ಟ ಬಂದುಬಿಟ್ಟು ನಿಮಗೆ ಬೆಂಗಳೂರಿಂದ ಆಲ್ಮೋಸ್ಟ್ 126 ಕಿಲೋಮೀಟರ್ ದೂರ ಇದೆ. ಸೊ ಆರಾಮಾಗಿ ಒನ್ ಡೇ ಟ್ರಿಪ್ ಬಂದು ಟ್ರೆಕ್ಕಿಂಗ್ ಎಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ ಗುರು. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಬಾಯ್. ಅದ್ರ ಆಳ್ಲ ಇದು ಅವ್ರ